ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ಒಂದು ಯೂಸ್ಫುಲ್ ಆಗಿರೋದು ಪ್ರಾಡಕ್ಟ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೇಡೀಸಿಗಂತೂ ಸಿಕ್ಕಾಬಟ್ಟೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನಕ್ಕೆ ಐಬ್ರೋ ಮಾಡಿಸಿದ್ರೆ ಪೇಯ್ನ್ ಆಗುತ್ತೆ. ಆ್ಯಂಡ್ ಒಂದಾಗೆಲ್ಲ ಸ್ವಲ್ಪ ಪೇಯ್ನ್ ಆಗ್ತಿತ್ತು, ಅದಕ್ಕೆ ನಾನು ಐಬ್ರೋ ಮಾಡ್ಸೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆ್ಯಂಡ್ ಈಗ ನೋಡಿ ನಾನು ಐಬ್ರೋನ ನಾನೇ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ನಾನೇ ಐಬ್ರೋ ಮಾಡ್ಕೋತಾ ಇದ್ದೆ, ಬಟ್ ಇಷ್ಟು ದಿನದಿಂದ ನಾನು ಪ್ಲಕ್ಕರಲ್ಲಿ ಮಾಡ್ತಾಯಿದ್ದೆ. ಅದು ಸ್ವಲ್ಪ ಪೇಯ್ನ್ ಅಂತಲೇ ಅನಿಸ್ತಾ ಇತ್ತು. ಆನ್ಲೈನಲ್ಲಿ ಚೆಕ್ ಮಾಡ್ಬೇಕಾದ್ರೆ ನಾನು ತುಂಬ ದಿನದಿಂದ ನಾನು ತೊಗೊಬೇಕಂತ ಅಂದ್ಕೊಂಡಿದ್ದೆ. ಈಗೇನು ಸ್ವಲ್ಪ ಪ್ರೆಗ್ನೆಂಟ್ ಟೈಮಲ್ಲಿ ಐಬ್ರೋಸ್ ಎಲ್ಲ ತುಂಬ ಕಮ್ಮಿ ನಾನು ಮಾಡೇ ಇರಲಿಲ್ಲ. ಪಾಪುಗೂ ಇವಾಗ 6 months ಎಲ್ಲ ಕಂಪ್ಲೀಟ್ ಆಯ್ತಲ್ವ, ಸ್ವಲ್ಪ ಐಬ್ರೋ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನಿಸ್ತಾಯಿತ್ತು. ಆ್ಯಂಡ್ ಆಚೆ ಕಡೆ ಹೋಗಿ ಮಾಡಿಸೋಷ್ಟು ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಮನೆಯಲ್ಲೇ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ. ಆ್ಯಂಡ್ ಈ ಪ್ರಾಡಕ್ಟ್ನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಪ್ರಾಡಕ್ಟಿದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಯಾರಾದರೂ ಬೇಕು ಅಂದರೆ ಹೋಗಿ ಲಿಂಕ್ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಪ್ರಾಡಕ್ಟ್ ಯಾವುದು ಅಂತಂದರೆ ಆ್ಯಕ್ಚುಲಿ ನಾನು ಇದನ್ನು ನಿನ್ನೆ ರಿಸೀವ್ ಮಾಡಿಕೊಂಡೆ ಆರ್ಡರ್ ಬಂದ ತಕ್ಷಣ ನಾನು ಚೆಕ್ ಮಾಡಿದೆ ಯಾವುದೂ ರಿವ್ಯೂ ಕೊಡಬಾರ್ದು ಅಂತ. ಬಟ್ ತುಂಬ ಯೂಸ್ ಅಂತಲೇ ಅನಿಸುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಯೂಸ್ ಆಯಿತು. ಆ್ಯಂಡ್ ನಂತರನೇ ಕೆಲವೊಬ್ಬರು ಐಬ್ರೋ ಮಾಡ್ಸೋಕ್ಕಾಗದೇ ಇರೋರು ಮತ್ತು ತುಂಬ ಪೇಯ್ನ್ ಅಂತ ಅನಿಸೋರಿಗೆ ತುಂಬ ಯೂಸ್ ಆಗುತ್ತೆ. ಅದರಿಂದ ನಾನು ಈ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಬೇಕಾದ್ರೆ ಆಲೋವೆರಾ ಜೆಲ್ ಆದರೂ ಪರವಾಗಿಲ್ಲ, ಇಲ್ಲ ಮಾಯಿಶ್ಚರೈಸರ್ ಆದರೂ ಯಾವುದಾದ್ರೂ ಯೂಸ್ ಮಾಡಿ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಂಡ್ ಇದ್ರದ್ದು ರೇಟ್ ಕೇಳಿದ್ರೆ ನೀವು ಫುಲ್ ಶಾಕೇ ಆಗಿಬಿಡ್ತೀರಾ. ಜಸ್ಟ್ 150 ಒಳಗಡೆ ಇದೆ. ಆ್ಯಂಡ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಅವಶ್ಯಕತೆ ಇದ್ದು ಮಿಸ್ ಮಾಡದೆ ಬೈ ಮಾಡಿ ಪ್ರಾಡಕ್ಟ್ನ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಐಬ್ರೋ ಮಾಡೋದಕ್ಕೆ, ಇದು ಅಪ್ಪರ್ ಲಿಪ್ಪು, ಫೋರ್ಹೆಡ್ ಎಲ್ಲ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಅಷ್ಟೇ ಈ ಪ್ರಾಡಕ್ಟ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ತುಂಬ ಯೂಸ್ ಆಗುತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಆಲ್ಮೋಸ್ಟ್ ಜಾಸ್ತಿ ಲೇಡೀಸೇ ನೋಡೋದ್ರಿಂದ ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನನಗಂತೂ ತುಂಬ ಯೂಸ್ ಆಯಿತು. ಆ್ಯಂಡ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪಾಪು ಮಲಗಿದ್ದಾಳೆ, ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಹಸ್ಬೆಂಡು ಬೆಳಗ್ಗೆನೇ ಚಿಕನ್ ತಂದು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗ ಒಂದು 15 days ಆಗಿತ್ತು ಅನಿಸುತ್ತೆ. ಚಿಕನ್ ಸರಿಯಾಗಿ ತಿಂದಿರಲಿಲ್ಲ, ಅದರಿಂದ ಹುಣ್ಣಿಮೆ ಅದು ಇದು ಅಂತೆಲ್ಲ ಸಂಡೆ ಬಿದ್ದಿದ್ದಲ್ವ ಅಂತ ಹೇಳಿ ಇವಾಗ ಚಿಕನ್ ತಂದುಕೊಟ್ಟಿದ್ದಾರೆ. ಅಡುಗೆ ಮಾಡಬೇಕು. ತಿಂಡಿ ಮುಗಿಸಿ ಪಾಪುಗೂ ಸ್ವಲ್ಪ ರಾಗಿ ಸರಿ ಎಲ್ಲ ತಿನ್ನಿಸಿ ಮಲಗಿಸಿದ್ದೀನಿ. ಇವಾಗ ಅಡುಗೆ ಬೇಗ ಮಾಡಬೇಕು. ಅವಳು ಎದ್ದೋಳಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿ ಇವಾಗ ಮುಗಿಸ್ಕೊಡ್ಬೇಕು. ಅಕಸ್ಮಾತ್ ಎದ್ದೋಳಿದ್ಲು ಅಂದರೆ ನಮ್ಮ ಅತ್ತೆನೇ ಕರೆಸಿ ಪಾಪು ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ನಾನು ಅಡುಗೆ ಮಾಡ್ತೀನಿ. ಅಡುಗೆನೂ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅತ್ತೆ ಬಂದು ಪಾಪ ನೋಡ್ಕೊತಾ ಇದ್ದಾರೆ. ನಾನು ಅತ್ತೆ ಮಾವನಿಗೂ ಅಡುಗೆ ಇಲ್ಲೇ ಮಾಡ್ತಾಯಿದ್ದೆ. ಮತ್ತು ಅವ್ರಿಗೂ ತುಂಬ ಬಿರಿಯಾನಿ ಅದೆಲ್ಲ ಇಷ್ಟ ಆಗಲ್ಲ ಅಲ್ವ, ಅದಕ್ಕೆ ಸಿಂಪಲಾಗಿ ಸಾಂಬಾರೇ ಮಾಡಿಬಿಡೋಣ. ಅಪರೂಪಕ್ಕಾದರೆ ಬಿರಿಯಾನಿ ಎಲ್ಲ ತಿಂತಾರೆ. ಅದು ಜಾಸ್ತಿ ನಮ್ಮ ಅತ್ತೆ ಮಾವನಿಗೆ ಮುದ್ದೆ ಅನ್ನ ಸಾಂಬಾರೇ ಇಷ್ಟ ಆಗೋದು. ಅದಕ್ಕೆ ಸಾಂಬಾರೇ ಮಾಡಿಬಿಡ್ತಾಯಿದ್ದೀನಿ. ನಮ್ಮ ಅತ್ತೆನೇ ಮುದ್ದೆ ನಾನು ಮಾಡ್ತೀನಿ, ಬೇಕಾದರೆ ಅನ್ನ ಸಾಂಬಾರು ಮಾಡಿಬಿಡು ಸಾಕು ಅಂತ ಹೇಳಿದ್ರು. ಸರಿ ಅಂಥೇಳಿ ಮಾಡ್ತಾಯಿದ್ದೀನಿ. ಆ ಕುಕ್ಕರು ಆಗ್ತಾನೆ ಇರಲಿಲ್ಲ. ಅದು ಚೆನ್ನಾಗಿ ಕೂಗಿಸ್ಬೇಕಿತ್ತು. ಅದು ಡಿಸ್ಕೋ ಕೋಳಿ ಅಂತ ಏನು ಹೇಳ್ತಾರಲ್ವ, ಅದು ಒಂದು 10 ವಿಷಿಲ್ ಕೂಗಿಸಿದ್ದೀನಿ. ಅಷ್ಟು ಸ್ವಲ್ಪ ಬೇಯಬೇಕಲ್ವ ಚೆನ್ನಾಗಿ ಅಂಥೇಳಿ. ಆಮೇಲೆ ದೊಡ್ಡ ಕುಕ್ಕರಲ್ಲೇ ಸಾಂಬಾರು ಮಾಡೋಣ, ಸಾಕಾಗ್ತಾಯಿಲ್ಲ ಅಂಥೇಳಿ ಬೇರೆದ್ರಲ್ಲೇ ಮಾಡಿದೆ. ಮತ್ತು ಸಾಂಬಾರು ಕೂಡ ರೆಡಿ ಆಗ್ತು. ತುಂಬ ಚೆನ್ನಾಗಿತ್ತು ಸಾಂಬಾರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ ಇದಕ್ಕೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡಿಬಿಡು ಅಂತ ಹೇಳಿದ್ರು. ಅದಕ್ಕೆ ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆಯೋಕೆ ಇಟ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೆ. ನಮ್ಮ ಅತ್ತೆ ಜೊತೆ ಮಾತಾಡ್ಕೊಂಡು ಅತ್ತೆ ಮಾವನು ಊಟ ಮಾಡಿದ್ರು. ಪಾಪುನು ಮಲಗಿದ್ದಾಳೆ, ಅದಕ್ಕೆ ಬೇಗ ತೊಳ್ಕೊಂಬಿಡೋಣ ಅಂಥೇಳಿ ತೊಳ್ಕೊತಾ ಇದ್ದೆ. ಅಲ್ಲಿ ನಮ್ಮ ಅತ್ತೆ ಮಾತಾಡಿಸ್ತಾಯಿದ್ರು, ಮಾತಾಡ್ಕೊಂಡೇ ತೊಳಿತಾ ಇದ್ದೆ ಪಾತ್ರೆನ. ಮತ್ತು ನಾನು ಪಾತ್ರೆ ತೊಳೆಯೋದು ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ಫಾಸ್ಟ್ ಮಾಡಿದ್ದೆ. ಆ್ಯಂಡ್ ಎಡಿಟ್ ಮಾಡಬೇಕಾದ್ರೆ ನಂದು ಸ್ಪೀಡಲ್ಲಿ ನನ್ನ ವಾಯ್ಸ್ ಕೇಳಿದ್ದೀನಿ. ನನಗೆ ನಗು ಬರ್ತಾಯಿತ್ತು, ಸಿಕ್ಕಾಬಟ್ಟೆ ನಕ್ಕಿದ್ದೀನಿ. ಆ್ಯಕ್ಚುಲಿ ನಾನು ಏನಪ್ಪ ಈ ಥರ ಮತ್ತೆ ಕೇಳಿಸ್ತಾಯಿದೆ ಅಂತ, ಬಟ್ ಅದನ್ನು ಹಂಗೆ ಹಾಕಿದ್ದೀನಿ ನೋಡಿ ನೀವು. ಅತ್ತೆ ಜೊತೆ ಮಾತಾಡಿಕೊಂಡೆ ಪಾತ್ರೆ ಎಲ್ಲ ತೊಳೆದು ಬೇಗ ಅಷ್ಟೇ. ಇವಾಗ ಮಧ್ಯಾಹ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ.
ಆ್ಯಂಡ್ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಪಾಪಗೂ ಊಟ ಮಾಡಿಸ್ಬಿಡೋಣ ಅಂತೇಳಿ ಅವಳಿಗೂ ರಾಗಿ ಸರಿ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಅವಳಿಗೂ 2 ಟೈಮ್ಸ್ ಊಟ ಕೊಡ್ತೀನಿ, ಬೆಳಿಗ್ಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಪ್ಯೂರಿ ಏನಾದರೂ, ಆ್ಯಂಡ್ ಸಂಜೆ ಕಂಪಲ್ಸರಿ ರಾಗಿ ಸರಿ ಕೊಡ್ತೀನಿ. ಆ್ಯಂಡ್ ಇಡ್ಲಿಗೆಲ್ಲ ಆಡಿಸಿ ಮಲ್ಕೋಬೇಕು. ನಮ್ಮದು ಊಟ ಎಲ್ಲ ಮುಗೀತು. ಆ್ಯಂಡ್ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.